ಅರೆ ಕಮಲಿ ಅವರೇ, ಏನಿದು ಕಣ್ಣೀರು? ಅಳ್ತಿದ್ದೀರಾ? ಓ, ನನ್ನ ಮೇಲೆ ಕೋಪನಾ ಸರ್? ಮತ್ತೆ ಖುಷಿ ತಾನೆ? ನನ್ನ ಕನಸಿನ ದೇವತೆ ಖುಷಿಲಿ ಕಣ್ಣೀರು ಹಾಕಿದ್ರು ನನ್ನ ಕೈಯಲ್ಲಿ ನೋಡೋದಕ್ಕೆ ಸಂಕಟನೆ. ಕಣ್ಣೀರ್ನ ನಿಲ್ಸೋ ಹಾಗೆ ಒಂದು ಕಿಟ್ಲೆ ಮಾಡ್ಲಾ? ನಾನು ಅಲ್ಲಿ ಕಾಯ್ತಾ ಇದ್ದೀನಿ, ನೀ ಇಲ್ಲಿ ಬಂದು ಕೂತಿದ್ಯಾ? ನಿದ್ದೆ ಬರ್ತಿಲ್ಲ ರಮೇಶ್, ಸುಮ್ಮನೆ ಏನೇನೋ ಯೋಚನೆಗಳು. ಅಷ್ಟೊಂದು ಯೋಚನೆ ಮಾಡೋವಂಥದ್ದು ಏನಿದೆ ತಾರಾ? ಈಗ ನಮ್ಮನೆಗೆ ಇಬ್ಬಿಬ್ರು ಸೊಸೆರು, ನಂದ ಫ್ಯಾಮಿಲಿ ದೊಡ್ಡದಾಗ್ತಿದೆ. ರಚನಾ ಜೀವನದ್ದೇ ಒಂದು ಸ್ವಲ್ಪ ಯೋಚನೆ. ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದ. ನಾಳೆ ಬೆಳಗ್ಗೆ ಫಸ್ಟ್ ಫ್ಲೈಟಿಗೆ ಹಾಸಿನಿ ಮತ್ತೆ ರೋಹಿತ್ನ ಮುಂಬೈ ಕಳಿಸ್ತಾ ಇದ್ದೀನಿ. ತಾರಾ, ಅಲ್ಲ ಇದೇನು ಸಡನ್ ಆಗಿ? ದಿಢೀರಂತೇನೂ ಅಲ್ಲ, ನಾನು ಬಹಳ ದಿನಗಳಿಂದ ಯೋಚಿಸ್ತಾನೆ ಇದ್ದೆ. ರೋಹಿತ್ ಅಲ್ಲಿನ ಕೆಲಸಗಳನ್ನ ನೋಡ್ಕೊಳ್ಳಿ, ಹಾಸಿನಿ ಅವನ ಜೊತೆಲಿ ಇರ್ಲಿ ಅಂತ. ಅಲ್ಲ ತಾರಾ, ಈಗಷ್ಟೇ ಮದುವೆ ಕೆಲಸಗಳೆಲ್ಲ ಮುಗ್ದಿದೆ. ಈಗ ಇಬ್ರು ಮುಂಬೈಗೆ ಹೊರಟೋದ್ರೆ ಅಲ್ಲ, ಹಾಸಿನಿ ಇಲ್ಲದೆ ಮನೆ ಕೆಲಸಗಳೆಲ್ಲ ನಿಂತು ಹೋಗಲ್ವಾ? ಈಗ ತಾನೇ ನೀವೇ ಹೇಳಿದ್ರಲ್ಲ ರಮೇಶ್, ಹೊಸ ಸೊಸೆ ಬಂದಿದ್ದಾಳೆ ಅಂತ. ಅವಳೇ ಎಲ್ಲ ನೋಡ್ಕೋತಾಳೆ ಬಿಡಿ. ಅವಳು ಹಾಸಿನಿಗಿಂತ ಕೆಲಸದಲ್ಲಿ ಬುದ್ಧಿವಂತಿಕೆಯಲ್ಲಿ ನಿಮ್ಮ ಮಹಾಜನ್ಮನೆ ಮೊಮ್ಮಗಳು ಒಂದ್ ಕೈ ಮೇಲೇನೆ ಅಲ್ವಾ? ಎಲ್ಲ ನೋಡ್ಕೋತಾಳೆ ಬಿಡಿ. ಯಾರು ಬಂದಿರ್ಬೋದು? ಯಾರು ಈಟೊತ್ನಾಗ ಬಂದು ಕಾಲಿಂಗ್ ಬೆಲ್ ಹೊಡಿತವ್ರ? ಥೂ, ನೀನಾ? ಏಯ್, ಈಟೊತ್ನಲ್ಲಿ ಯಾಕವಿ ಹೊರಟು ಬಂದೆ? ಹೇ ಅನಿಕಾ, ಹೇ ಅನಿಕಾ, ಅನಿಕಾ ನಿಂತ್ಕೋ.
ಗಂಡ ಮುತ್ತಿಡಕ್ಕೆ ಬಂದ್ರೆ ತಡಿತೀರಲ್ವಾ? ಇನ್ಮೇಲೆ ನೀವು ಹೀಗೇನಾದ್ರು ಕಣ್ಣೀರು ಹಾಕಿದ್ರೆ ಮುತ್ತಿನ ಶಿಕ್ಷೆನೆ. ನನಗೆ ಸ್ಯಾನೇ ದಿಗ್ಲಾಗೋಗಿತ್ತು ಸರ್. ಯಾಕೆ? ಮದುವೆ ಆದ್ಮ್ಯಾಕೆ ನಾನು ಓದಕ್ಕಾಗಕ್ಕಿಲ್ವೇನೋ ಅಂತ ಸರ್. ಪುರೋಹಿತರು ಅವ್ರ ಮಗಳ ಬಗ್ಗೆ ಹೇಳ್ದಾಗ ನನಗೆ ಸ್ಯಾನೇ ದಿಗ್ಲಾಗೋಗಿತ್ತು. ಆ ದಿಗ್ಲನ್ನ ನೀವು ದೂರ ಮಾಡಿಬಿಟ್ರಿ ಸರ್. ಕಮಲಿ ಅವರೇ, ಎಂಥ ಭಯ ನಿಮ್ದು. ನಾನು ನಿಮಗೆ ಓದಬೇಡಿ ಅಂತ ಹೇಳ್ತೀನಿ ಅನ್ಕೊಂಡ್ರ? ಈ ಪುಸ್ತಕಗಳಿಂದಾನೇ ಒಂದಾದವ್ರು ನಾವು. ಎಲ್ಲ ಪ್ರೇಮಿಗಳಿಗೂ ಮೀಟಿಂಗ್ ಪಾಯಿಂಟು ಕಾಫಿ ಶಾಪ್ ಆದರೆ ನಮ್ಮಿಬ್ರಿಗೆ ಕ್ಲಾಸ್ ರೂಮ್. ರೋಸ್ ಚಾಕ್ಲೇಟ್ ಬದಲು ಬ್ಲ್ಯಾಕ್ ಬೋರ್ಡ್ ಚಾಕ್ ಪೀಸ್. ಪೊಯಮ್ಗಳೇ ನಮ್ಮ ಪ್ರೇಮ ಗೀತೆ. ನಿಮ್ಮ ಓದೋ ಕನಸು ಮದುವೆಯಿಂದ ಯಾಕೆ ಅರ್ಧದಲ್ಲೇ ನಿಲ್ಲಬೇಕು ಕಮಲಿ ಅವರೇ? ನನ್ನ ಮುದ್ದು ಕಮಲಿ ಅವರು ಫೈನಲ್ ಇಯರ್ಗೆ ಜಾಯಿನ್ ಆಗ್ತಾರೆ. ತಮ್ಮ ಓದಿನ ಯಾತ್ರೆನ ಮುಂದುವರಿಸಿ ತಮ್ಮ ಬದುಕಿನ ಗುರಿನ ತಲುಪ್ತಾರೆ. ಮಾರಾಪುರದಿಂದ ಬಂದ ಕಮಲಿ ಅವ್ರು ಮಾಡೋ ಸಾಧನೆಗೆ ಅವ್ರ ಮುದ್ದಿನ ಗಂಡ ಬೆಂಗಾವಲಾಗಿ ನಿಲ್ತಾನೆ. ನೀವು ಅನ್ಕೊಂಡಿದ್ದನ್ನ ಸಾಧಿಸಲೇಬೇಕು ಕಮಲಿ ಅವರೇ. ಈ ನಿಮ್ಮ ಸಾಧನೆಯಿಂದ ಸ್ವರ್ಗದಲ್ಲಿರೋ ನಿಮ್ಮ ತಾತಯ್ಯ ಅಮ್ಮ ನಿಮಗೆ ಹೆಮ್ಮೆಯಿಂದ ಆಶೀರ್ವಾದ ಮಾಡಬೇಕು. ಕಮಲಿ ಅವರು ಊರಿಂದ ಬಸ್ ಹತ್ಕೊಂಡು ಇಲ್ಲಿಗೆ ಬಂದು ಓದೋದ್ ಬಿಟ್ಟು ಮದುವೆ ಆಗಿ ಸಂಸಾರ ಶುರು ಮಾಡಿದ್ಲು ಅಂತ ಜನಗಳು ಆಡ್ಕೋಬಾರ್ದು. ನಮ್ಮಿಬ್ರು ಪ್ರೀತಿ ಜೊತೆಗೆ ನಿಮ್ಮ ಸಾಧನೆಯೂ ಸಾಗಬೇಕು. ದಿಟ್ಟವಾಗ್ಲೂನಾ ಸರ್? ದಿಟ್ಟವಾಗ್ಲೂನೇ. ಸರ್, ನಾನು ಮತ್ತೆ ಕಾಲೇಜ್ಗೆ ಹೋಗ್ತೀನಿ ಅನ್ನೋದಕ್ಕಿಂತ ಇನ್ಯಾವುದೋ ಖುಷಿ ವಿಚಾರ ಇಲ್ಲ ಸರ್. ನಿಮ್ಗೆ ಹೆಂಗ್ ಧನ್ಯವಾದ ಹೇಳೋದು ಅಂತಾನೆ ನನಗೆ ಗೊತ್ತಾಯ್ತಿಲ್ಲ ಸರ್. ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ಬೇಡಿ ಸರ್. ಇಂಥ ಸೀರಿಯಸ್ ಸಮಯದಾಗೂ ತಮಾಷೆ ಮಾಡ್ತಿರಲ್ಲ. ಕಮಲಿ ಅವರೇ, ಇದು ಸೀರಿಯಸ್ ಸಮಯನಾ? ಹಾಗಲ್ಲ ತಾರ. ಕಮಲಿ ಈಗ ತಾನೇ ಸೊಸೆಯಾಗಿ ಈ ಮನೆಗೆ ಬಂದಿದ್ದಾಳೆ. ಅವಳಿಗೂ ಈ ಮನೆ ಕೆಲಸಗಳು ಅಭ್ಯಾಸ ಆಗ್ಬೇಕಲ್ವಾ? ಹಾಸಿನಿ ಇಂಥ ಸಮಯದಲ್ಲಿ ಮುಂಬೈಗೆ ಹೊರಟೋದ್ರೆ ಎಲ್ಲ ಕೆಲಸಗಳು ಕಮಲಿ ಮೇಲೆ ಬೀಳುತ್ತೆ. ಕೆಲಸದವ್ರನ್ನ ಬೇರೆ ಇನ್ಮೇಲೆ ಮನೆಗೆ ಬರೋದು ಬೇಡ ಅಂತ ಹೇಳಿದ್ಯಾ? ಇದನ್ನೆಲ್ಲ ಚೆನ್ನಾಗಿ ಯೋಚನೆ ಮಾಡಿನೇ ಮಾಡ್ತಿದ್ಯಾ? ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ ರಮೇಶ್? ಮನೆ ಸೊಸೆ ಮನೆಗೆ ರೂಢಿ ಆಗೋದು ಮನೆ ಕೆಲಸಗಳಲ್ಲಿ ಕೈ ಜೋಡಿಸೋದ್ರಿಂದಾನೆ. ಆದರೂ ಇನ್ನೂ ಮದುವೆ ಆಗಿ ಹೊಸ್ತು. ಪಾಪ ಕಮಲಿಗೆಲ್ಲ ಹೊಸ್ತೆ ಅಲ್ವಾ? ಹೊಸ ಮದುವೆ ಗಂಡು ಹೆಣ್ಣು ಒಂದು 4 ದಿನ ಖುಷಿಯಾಗಿರ್ತಾರೆ. ಮನೆ ಕೆಲಸ ಅದು ಇದು ಇದ್ದಿದೆ ಅಲ್ವ ತಾರ? ಯಾಕೆ ರಮೇಶ್, ಮದುವೆ ಆಗಿದ್ದ ಹೊಸದ್ರಲ್ಲಿ ನಾನು ಮನೆ ಸಂಸಾರನೆಲ್ಲ ನಡೆಸ್ತಾ ಇರ್ಲಿಲ್ವಾ? ಹಾಸಿನಿ ಎಷ್ಟು ಕಷ್ಟಪಟ್ಲು, ಬಟ್ ಮಾಡ್ಲಿಲ್ವಾ? ಈಗ ಕಮಲಿನೂ ಅಷ್ಟೇ.
ಮಾಡ್ತಾಳೆ ಬಿಡಿ. ನೀವ್ಯಾಕೆ ಇಷ್ಟೊಂದು ಓವರ್ ಸಿಂಪಥೆಟಿಕ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಅವಳೆಲ್ಲ ನಿಭಾಯಿಸ್ತಾಳೆ. ಐನೂ ತಾರ, ನೀನಾಗಲಿ ಹಾಸಿನಿ ಆಗಲಿ ಮದುವೆ ಆದ ಕೂಡಲೇ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡ್ರಿ. ಐನೋ ದಟ್. ಆದರೆ ಕಮಲಿ ಪಾಪ ಇನ್ನೂ ಚಿಕ್ಕವಳು, ಅವಳಿಗೆ ಅಡ್ಜಸ್ಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಕು. ಮತ್ತು ಅವಳು ಓದ್ ಬೇರೆ ಅರ್ಧಕ್ಕೆ ನಿಂತಿದೆ. ಅಕಸ್ಮಾತ್ ಅವಳಿಗೆ ಇನ್ನೂ ಓದಬೇಕು ಅನ್ನೋ ಆಸೆ ಇದ್ದರೆ ನಾಳೆ ಕಾಲೇಜ್ಗೆ ಹೋಗಬೇಕಾಗತ್ತೆ. ಮನೆ ಕೆಲಸ ಅದು ಇದು ಅಂತಾದರೆ ಅವಳು ಓದಕ್ಕೆ ತುಂಬ ತೊಂದರೆ ಆಗುತ್ತೆ ತಾರ. ಅಷ್ಟಿದ್ರೆ ಮದುವೆ ಆಗಬಾರ್ದಿತ್ತು. ಮದುವೆ ಆದಮೇಲೆ ಸಂಸಾರ ಮಾಡಬೇಕು ಅಷ್ಟೇ. ಸರ್, ಇನ್ಯಾಕೆ ಪ್ರತಿದಿನ ಬೆಳಗ್ಗೆ ನಾನು ಈ ದೇವಿಗೆ ನಮಸ್ಕಾರ ಮಾಡಿನೆಯ ಓದಕ್ಕೆ ಶುರು ಮಾಡೋದು? ಸರ್ ಸರ್ ಅಂದ್ರೆ ನಾನು ಈ ದೇವಿನ ನೋಡಿನೇ ನನ್ನ ದಿನ ಶುರು ಮಾಡೋದು. ತುಂಬ ದಿನ ಆಯಿತು. ಏನು? ನಿಮ್ಗೊಂದು ವಿಷಯ ಹೇಳಿ. ಕೊನೆ ಉಸಿರಿರೋವರೆಗೂ ಐ ಲವ್ ಯು ಕಮಲಿ ಅವರೇ. ಬರುದ್ರಿ ಸರಿ, ಬಾಯ್ ಬಿಟ್ಟು ಹೇಳಲ್ವಾ? ನಾನು ಋಷಿಯಿಂದ ಬೇರೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಟ್ರೈ ಮಾಡಿದೆ, ಯಾವುದು ಸಕ್ಸಸ್ ಆಗಿಲ್ಲ. ಅಂತೂ ಇಂತೂ ಇದಿದ್ರು ಒಂದಾಗೋದ್ರಿ. ನಾನಿದ್ರು ಇಲ್ದಂಗೆ ಆದ್ರೆ ಇಷ್ಟಕ್ಕೆ ಮುಗ್ದೋಯ್ತು ಅಂತ ಅನ್ಕೋಬೇಡ್ವೆ. ನೋ, ಈ ಅಣ್ಕ ಮತ್ತೆ ಬರ್ತಾಳೆ. ನನಗ್ ಯಾವ್ದು ಸಿಕ್ಕಿಲ್ವೋ ಅದನ್ನ ನೀನ್ ಅನುಭವಿಸಕ್ಕೆ ಬಿಡಲ್ಲ ಕಣೆ, ಬಿಡಲ್ಲ. ನಾನು ಬಿಡಲ್ಲ. ನೀವು ಹೇಳೋವರೆಗೂ ನಾನು ಬಿಡೋದೇ ಇಲ್ಲ. ಈಗ ಬೇಡ ಸರ್, ಆಮ್ಯಾಕೆ ಹೇಳ್ತೀನಿ. ನೋ 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 ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿದೆ ಅಂತ ಹೇಳಿದಾಗಲೂ ನೀವು ಅದನ್ನು ಮುಚ್ಚಿಟ್ಕೊಂಡು ನನ್ನ ಆಟಾಡ್ಸಿದ್ರಿ. ಈಗ ನಾನು ಬಿಡೋದೇ ಇಲ್ಲ, ನೀವು ಹೇಳಲೇಬೇಕು. ಕಮಾನ್ ಸರ್, ನೀವೇನೋ ಸಲೀಸಾಗಿ ಇಂಗ್ಲೀಷ್ನಾಗ ಹೇಳ್ಬಿಟ್ರಿ, ಆದ್ರೆ ನನ್ನ ಮನ್ಸ್ನಾಗಿರೋದು ಹೇಳೋದಕ್ಕೆ ನಮ್ಮ ಭಾಷೆನೇ ಚಂದ ಸರ್. ಸಬ್ಬಾಸ್, ನಮ್ಮ ಭಾಷೆಗಿಂತ ಅಂದವಾಗಿರೋದು ಬೇರೆ ಯಾವುದೈತೆ ಹೇಳಿ? ಸರ್, ನನಗೆ ಗೆಪ್ತಿ ಬಂದಾಗಿಂದ ನನಗಿಂಥ ಗಂಡನೇ ಬೇಕು ಅಂತ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ. ಆದ್ರೂ ಅದು ಯಾರು ಇಂಥ ಒಳ್ಳೆಯವ್ರನ್ನ ನನ್ನ ಜೊತೆಗಾರನ್ನ ಕೊಟ್ಟೋನೆ. ಇದಕ್ಕಿಂತ ಅದೃಷ್ಟ ನನಗಿನ್ನೇನಾಯ್ತ ಹೇಳಿ?
ಕೆಲವೊಂದ್ಕಿಂತ ನನಗೆ ಸಂಶಯ ಆಯ್ತೈತೆ ಸರ್. ನಾನು ನಿಮಗೆ ಸರಿಯಾದ ಹುಡುಗಿನ ಅಂತವ? ನೀವು ಸ್ಯಾನೆನೆ ಓದ್ಕೊಂಡಿದ್ದೀರಾ, ಸ್ಯಾನೆನೆ ಒಳ್ಳೆ ಮನೆತನ. ನಿಮಗೆ ಖಂಡಿತವಾಗ್ಲೂ ನನಗಿಂತ ಒಳ್ಳೆ ಕಮಲಿ ಅವರೇ, ಋಷಿಗೆ ಕಮಲಿ, ಕಮಲಿಗೆ ಋಷಿ ಅಷ್ಟೇ, ಬೇರೆ ಮಾತೇ ಇಲ್ಲ. ಸರ್, ನನಗೆ ನಿಮ್ಮ ಯಾಕೆ ಬೆಟ್ಟದಷ್ಟು ಕಾಳಜಿ ಐತೆ, ಸಮುದ್ರದಷ್ಟು ಗೌರವ ಐತೆ, ಆಕಾಶದಷ್ಟು ಅಕ್ಕರೆ ಐತೆ ಸರ್, ಬ್ರಹ್ಮಾಂಡದಷ್ಟು ಪ್ರೀತಿ ಐತೆ. ನಂಗೆ ನೀವಂದ್ರೆ ಸ್ಯಾನೆ, ಸ್ಯಾನೆ ಅಂದ್ರೆ ಸ್ಯಾನೆ ಇಷ್ಟ ಸರ್. ಸಾಕು ಸಾಕು ಸಾಕು, ನೀವು ಹೀಗೆ ತುಂಬ ಸ್ವೀಟಾಗಿ ಮಾತಾಡ್ತಿದ್ರೆ ನಂಗೆ ಡಯಾಬಿಟಿಸ್ ಬರುತ್ತೆ ಅಷ್ಟೆ. ಹೀಗೆ ಮಾತಾಡ್ತಾನೆ ಬೆಳ್ಕರಿಸ್ತೀರಾ ಅಥವಾ? ಸರ್, ಅಂದರೆ ಮಲ್ಗೋದೆಲ್ಲ ಬೇಡವಾ ಅದನ್ನು ಹೇಳ್ದೆ ಅಪ್ಪ. ಅಣ್ಣ, ಕಮಲಿ, ಏನಾಯ್ತು? ಅಣ್ಣ ಬಾಗ್ಲು ತೆಗಿಯೋ, ಎಷ್ಟೊತ್ತು ಅಂತ ಮಲಗ್ತೀರಾ? ಬಂದೆ. ಬೆಳಗಾಗಿದ್ ಗೊತ್ತಾಗಿಲ್ವಾ ನಿಮ್ಮಿಬ್ರಿಗೂ? ಲೇ ಅಣ್ಣ, ಎಷ್ಟು ತನಕ ಮಲ್ಕೋತಿಯೋ? ಎದ್ದೇಳು, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಹೋಗು. ಲೇ, ಖಾಲಿ ರೋಡಲ್ಲಿ ಬುಲ್ಡೋಸರ್ ಬಂದಂಗೆ ಸೀದಾ ನುಗ್ಬಿಟ್ಟು ಆರ್ಡರ್ಗಳು ಕೊಡ್ತಾ ಇದೆಯಾ? ಓಯ್ ಸುಮ್ಮನೆ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊಬೇಕು. ಕಮಲಿ, ಡೇ 1 ಇಂದ ಅಣ್ಣನ ಕಂಟ್ರೋಲ್ ಅಲ್ಲಿ ಇಟ್ಕೋ, ಇಲ್ಲಾಂದ್ರೆ ಅವ್ನು ಇದೇ ತರ ಸೋಂಬೇರಿ ಆಗೋಗ್ತಾನೆ. ಏ ಕುಂಕರ್ಣ, ಎದ್ದೇಳು. ಲೇ, ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಓಯ್ ಸುಮ್ಮನೆ. ನೀನು ನನಗ್ ಹೊಡಿತ್ಯಾ? ನಮ್ಮ ಅತ್ಗೆ ನನ್ನ ಸಪೋರ್ಟಲ್ಲಿ ಇದ್ದಾರಪ್ಪ. ಏನ್ ಕಮಲಿ ಅತ್ಗೆ? ಕಮಲಿ ಅವರೇ, ಏನ್ ನಗ್ತಿದ್ದೀರಾ? ಅವಳು ನೀವು ನನ್ನ ಪಕ್ಷ ಅಂತ ಹೇಳಿ. ಚಾನ್ಸೇ ಇಲ್ಲ, ಕಮಲಿ ನನ್ನ ಪಾರ್ಟಿ. ಇರಿ ಇರಿ, ಅದ್ ಯಾಕೆ ಹಿಂಗ್ ಕಿತ್ತಾಡ್ತೀರಾ? ಇವತ್ ರಕ್ಷಾ ಬಂಧನ ಬೇರೆ, ಇವತ್ತು ಹಿಂಗ್ ಯಾರನ್ನ ಕಿತ್ತಾಡ್ತಾರಾ? ಏನು, ಇವತ್ತು ರಕ್ಷಾ ಬಂಧನ? ಅಯ್ಯೋ ಕಮಲಿ, ಹೇಳೇ ಬಿಟ್ಟಿಯಾ? ಇವನಿಗೆ ನೆನ್ಪಿರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ ಅನ್ಕೊಂಡೆ. ಕುಂಕರ್ಣ, ಯೂಸ್ಲೆಸ್ ಲೆಕ್ಚರರ್ ಇವನು. ಜರ್ಗು ಈಗ ನೋಡು ಹೇಗ್ ಪಟ ಪಟ ಅಂತ ರೆಡಿ ಆಗಿ ಬರ್ತೀನಿ ಅಂತ. ಸರ್, ಅಜ್ಜಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳೋರೆ. ಕಮಲಿ, ನಿಮ್ ಜೊತೆ ನಾನು ಬರ್ಲಾ? ನನ್ ಮುದ್ದು ಅಣ್ಣಂಗೆ ಅಲ್ಲೇ ದೇವ್ರ ಮುಂದೆನೆ ರಾಖಿ ಕಟ್ಟೋಣ ಅಂತ. ಲೇಡೀಸ್ ವೆನ್, ನೀವು ಹೇಗೆ ಹೇಳ್ತೀರೋ ಹಾಗೆ. ನಾ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಹೋಗು.